ಜನಾರ್ದನ ರೆಡ್ಡಿ ಜೊತೆ ನನಗೆ ಯಾವ ರೀತಿಯ ಕಚ್ಚಾಟವಿಲ್ಲ, ಸೋಮಣ್ಣ ಸಂಧಾನ ಮಾಡುವಷ್ಟು ಭಿನ್ನಾಭಿಪ್ರಾಯವಿಲ್ಲ ಅಂತ ಸೋಮಶೇಖರ್ ರೆಡ್ಡಿ ಮಾತಿಗೆ ಶ್ರೀರಾಮುಲು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನೋಡಿ, ಅರ್ಧ ಲೋಟ ನೀರು ಕುಡಿಯೋದ್ರಲ್ಲಿ ಸಮಸ್ಯೆ ಮುಗಿದು ಹೋಗುತ್ತೆ. ಸಮಯ ಸಂದರ್ಭ ಬಂದಾಗ ಇಬ್ರು ಕೂಡ ಮಾತನಾಡಿದ್ದೀವಿ. ಸೋಮಣ್ಣ ಯಾವುದೋ ವಿಚಾರದಲ್ಲಿ ಮಾತನಾಡಿದ್ರು, ಪರೋಕ್ಷವಾಗಿ ಸೋಮಣ್ಣ ಸಂಧಾನಕ್ಕೆ ಕರೆದಿಲ್ಲ ಅಂತ ಇದೀಗ ಶ್ರೀರಾಮುಲು ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಜನಾರ್ದನ ರೆಡ್ಡಿ ಜೊತೆ ನನಗೆ ಯಾವ ರೀತಿಯ ಕಚ್ಚಾಟವಿಲ್ಲ, ಅಂದರೆ ಯಾವ ರೀತಿಯಾದಂತಹ ವೈಮನಸ್ಸು ನಮ್ಮಿಬ್ಬರ ಮಧ್ಯದಲ್ಲಿಲ್ಲ. ಸೋಮಣ್ಣ ಸಂಧಾನ ಮಾಡುವಷ್ಟು ನಮ್ಮ ಮಧ್ಯ ಯಾವ ರೀತಿಯಾದಂತಹ ಭಿನ್ನಾಭಿಪ್ರಾಯವಿಲ್ಲ ಅಂತ ಸೋಮಶೇಖರ್ ರೆಡ್ಡಿ ಹೇಳಿರುವಂತಹ ಮಾತಿಗೆ ಇದೀಗ ಶ್ರೀರಾಮುಲು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸೋಮಣ್ಣ ಯಾವುದೋ ವಿಚಾರದಲ್ಲಿ ಮಾತನಾಡಿದ್ರು, ಪರೋಕ್ಷವಾಗಿ ಸೋಮಣ್ಣ ಸಂಧಾನಕ್ಕೆ ಕರೆದಿಲ್ಲ ಅಂತ ಕೂಡ ಶ್ರೀರಾಮುಲು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಮೊನ್ನೆ ಸೋಮಣ್ಣವರು ಬಂದಿದ್ದರು, ನಾವೆಲ್ಲ ಕೂಡ ಹೋಗಿದ್ವಿ. ಸೋಮಣ್ಣವರು ಬಂದಂಥ ಟೈಮಲ್ಲಿ ನಾನು ಅದೇ ಕಾರಲ್ಲಿ ಹಿಂದೆ ಕುಂತಿದ್ದೆ. ನಾನು ಕುಂತಿದ್ವಿ. ಹಿಂದೆ ಕುಂತಂಥ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ. ಗಾಡಿ ಮೂವ್ ಆದ ನಂತರ ಯಾರೋ ಜನಾರ್ದನ ರೆಡ್ಡಿ ಮಾತಾಡ್ತಾರೆ ಅಂತ ಕೊಟ್ಟಿದ ತಕ್ಷಣ ಜನಾರ್ದನ ರೆಡ್ಡಿ ಅವರು ಇಲ್ಲ ಸರ್ ನಾನು ಬರಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಹೇಳ್ದಂಥ ಟೈಮಲ್ಲಿ ಅವರು ಫ್ಲೋ ಅಲ್ಲಿ ಏನು ಹೇಳಿದ್ರು, ಮಾತಾಡ್ತಾ ನಾನು ಬಂದು ನಿಮ್ಗೆ ಕಾಣ್ತೀನಿ ಸರ್ ಅಂದ್ರೆ, ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಯಲ್ಲಿ ಬಂದು ಕಾಣ್ರಿ ಅಂತ ಹೇಳಿದ್ರು. ಡೆಲ್ಲಿಯಲ್ಲಿ ಬರೋಂಗಿದ್ದು ನೀವು ಶ್ರೀರಾಮುಲು ಕೂಡಿ ಬರ್ರಿ ಅಂತೇಳಿ ಅವ್ರು ಅಂದರು. ಅಂದ ತಕ್ಷಣವೇ ಆಮೇಲೆ ನನಗೆ ಮೊನ್ನೆ ಡೆಲ್ಲಿ ಹೋದಂಥ ಟೈಮಲ್ಲಿ ಕೂಡ ಸೋಮಣ್ಣವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಸೋಮಣ್ಣವ್ರು ಮಾತಾಡಿದಂಥ ಟೈಮಲ್ಲಿ ನಮ್ಮ ಎಲ್ಲ ಹಿರಿಯ ನಾಯಕರ ಜೊತೆಲಿ ಕೂಡ ಮಾತಾಡಿದ್ದೀನಿ. ಆದರೆ ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ ರೆಡ್ಡಿ ಸಮಸ್ಯೆ ಮತ್ತು ರಾಮುಲವ್ರ ಸಮಸ್ಯೆ ಇದೆ ಅಂತ ತಿಳ್ಕೊಂಡಿರ. ನನಗೆ ಗೊತ್ತಿರೋಂಥ ಪ್ರಕಾರ ನೀವು ಡೆಲ್ಲಿ ಮಂದಿ, ಡೆಲ್ಲಿ ನಾಯಕರು ಇದೆ ಅಂತೇಳಿ ತಿಳ್ಕೊಂಡ್ರೆ ನನ್ನ ಜನಾರ್ದನ ರೆಡ್ಡಿಯನ್ನು ಕರೆಸ್ರಿ. ನಮ್ಮಲ್ಲಿ ಯಾವ್ಯಾವುದು ವೈಮನಸ್ಸು ಇಲ್ಲ. ನಮ್ಮಿಬ್ಬರನ್ನ ನೀವು ಸರಿ ಮಾಡಬೇಕು, ಮೀಡಿಯಾಗೆ ನೋಡಿಸ್ಬೇಕಂದ್ರೆ ಅರ್ಧ ಲೋಟ ಬಿಸಿ ನೀರಿನ ಹತ್ರ ಸರಿ ಹೋಗುತ್ತೆ. ಅರ್ಧ ಲೋಟ 5 ನಿಮಿಷ ನೋಡಿರಿ. ನಾವು ಯಾವತ್ತೂ ಕೂಡ ಅವತ್ತಿದ್ದಂಥ ಸಂದರ್ಭದಲ್ಲಿ ಏನೋ ಅವತ್ತು ಅವರು ಮಾತಾಡಿದರು, ನಾವು ಮಾತಾಡಿದ್ವಿ. ಆಮೇಲೆ ಯಾವತ್ತೂ ಒಂದು ದಿವಸ ಬೀದಿಗೆ ಹೋಗಿ ಅವ್ರು ಮಾಡಿರೋದು ತಪ್ಪು, ನಾನು ಮಾಡಿರೋದು ಕರೆಕ್ಟ್ ಆಗಲಿ, ನಾನು ಮಾಡಿರೋದು ಕರೆಕ್ಟು, ಅವ್ರು ಮಾಡಿರೋದು ತಪ್ಪು ಅಂತೇಳಿ ಎಲ್ಲನೂ ಹೋಗಿವ. ಇಲ್ಲಿದ್ರೆ ಅವ್ರು ಏನೋ ಅಧ್ಯಕ್ಷ ಇವಾಗ ಅಲ್ಲ ರಾಜಕೀಯ ಒಂದು ನಿಮಿಷ ನಾನು ಕಂಪ್ಲೀಟ್ ಮಾಡ್ತೇನೆ. ಅಲ್ಲ ಇವತ್ತು ಎಲ್ಲನಾಗಲಿ ಜನಾರ್ದನ ರೆಡ್ಡಿ ಅವ್ರಿಗೆ ನಮಗೆ ಮಿಸ್ಅಂಡರ್ಸ್ಟ್ಯಾಂಡ್ ಇದೆ ಅಂತೇಳಿ ಎಲ್ಲ ನೋಡಿಸ್ಕೊಡೋಂಥ ಕೆಲಸ ಮಾಡಿದ. ಇವತ್ತು ರಾಜಕೀಯ ಪೊಲಿಟಿಕಲ್ ಆಗಿ ನಾವು ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ನಡೆದಿಲ್ಲ. ನಡೆದಂಥ ಟೈಮಲ್ಲಿ ಒಂದೇ ಪಾರ್ಟಿಯಲ್ಲಿರೋ ಕಾರಣ ಒಂದೇ ವೇದಿಕೆಯಲ್ಲಿ ರಾಜಕೀಯವಾಗಿ ಬಂದೇ ಬರ್ತೀವಿ. ನಾನು ಅವ್ರಿಗೆ ಕ್ಲಾರಿಟಿ ಕೊಡ್ತೀನಿ. ಮೊನ್ನೆ ಸೋಮಣ್ಣವರು ಬಂದಿದ್ದರು, ನಾವೆಲ್ಲ ಕೂಡ ಹೋಗಿದ್ವಿ. ಸೋಮಣ್ಣವರು ಬಂದಂಥ ಟೈಮಲ್ಲಿ ನಾನು ಅದೇ ಕಾರಲ್ಲಿ ಹಿಂದೆ ಕುಂತಿದ್ದೆ. ನಾನು ಸೋಮಶೇಖರ್ ರೆಡ್ಡಿ ಅವರು, ನಂತರ ಗುರ್ಲಿನ್ ಗೌಡ್ರು ಎಲ್ಲರೂ ಕೂಡ ಹಿಂದೆ ಕುಂತಿದ್ವಿ. ಹಿಂದೆ ಕುಂತಂಥ ಟೈಮಲ್ಲಿ ಯಾರೋ ಬಂದು ಆಲ್ರೆಡಿ ಗಾಡಿ ಮೂವ್ ಆಗಿತ್ತಪ್ಪ. ಗಾಡಿ ಮೂವ್ ಆದ ನಂತರ ಯಾರೋ ಜನಾರ್ದನ ರೆಡ್ಡಿ ಮಾತಾಡ್ತಾರೆ ಅಂತ ಕೊಟ್ಟಿದ ತಕ್ಷಣ ಜನಾರ್ದನ ರೆಡ್ಡಿ ಅವರು ಇಲ್ಲ ಸರ್ ನಾನು ಬರಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಹೇಳ್ದಂಥ ಟೈಮಲ್ಲಿ ಅವರು ಫ್ಲೋ ಅಲ್ಲಿ ಏನು ಹೇಳಿದ್ರು, ಮಾತಾಡ್ತಾ ನಾನು ಬಂದು ನಿಮ್ಗೆ ಕಾಣ್ತೀನಿ ಸರ್ ಅಂದ್ರೆ, ಇಲ್ಲ ನಾನು ಡೆಲ್ಲಿಗೆ ಹೋಗ್ತೀನಿ, ಡೆಲ್ಲಿಯಲ್ಲಿ ಬಂದು ಕಾಣ್ರಿ ಅಂತ ಹೇಳಿದ್ರು. ಡೆಲ್ಲಿಯಲ್ಲಿ ಬರೋಂಗಿದ್ರೆ ನೀವು ಶ್ರೀರಾಮುಲು ಕೂಡಿ ಬರ್ರಿ ಅಂತೇಳಿ ಅವ್ರು ಅಂದರು. ಅಂತ